2 ಸಾಂಗ್ ಇದೆ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಗುರುಗಳು ಬರೆದಿದ್ದಾರೆ. ಒಂದು ಅದು ಯೂತ್ಫುಲ್ ಸಾಂಗ್, ಕಾಲೇಜ್ ಸಾಂಗು ಅದಕ್ಕೆ ಅದು. ಸೊ ಅದಾದಮೇಲೆ ಇನ್ನೊಂದು MJ ಸಾಂಗ್ ಅಂತ ಮಾಡಿದ್ದೀವಿ. ಆ ಸಾಂಗ್ಗಳು ಆ ಸಾಂಗ್ಗಳು ನಿಯರೆಸ್ಟ್ ಬಂದಾಗ ರಿಲೀಸ್ ಮಾಡ್ತೀವಿ. ಕನ್ನಡದಲ್ಲಿ ಹಾಕಿದ್ವಿ ಸರ್. ಲಿರಿಕ್ಸ್ ಹೇಳೋದಾ ಸರ್? ಹಾಂ, ಖಂಡಿತ ಹಾಕೋಣ ಸರ್. ಖಂಡಿತ ಸರ್. ಅಂದರೆ ವಾಯ್ಸ್ ಕನ್ನಡದಲ್ಲಿ ಬರ್ತಾ ಇತ್ತಲ್ಲ, ಸೊ ಹಂಗಾಗಿ ಕೆಳಗಡೆ ಲಿರಿಕ್ಸ್ ಇಂಗ್ಲೀಷಲ್ಲಿ ಇರಲಿ ಅನ್ನೋದನ್ನ. ಹಾಂ, ಸೊ ಅದಕ್ಕೆ ಮಾಡೋಣ ಸರ್, ಖಂಡಿತ. ಅದಕ್ಕೆ ಹೇಳಿ. ಹಾಂ ಸರ್, ನಾನು ಆಫ್ಟರ್ ಅಂದರೆ ನಾನು ಒಂದು ಮೂವಿನ ಭುವನ ಇದು ರಾಜರು ಅನ್ನೋ ಸಿನಿಮಾ ಮಾಡಾದಮೇಲೆ ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡಬೇಕು ಅಂತ ಅನಿಸಿತ್ತು. ಓಕೆ, ಡಿಫ್ರೆಂಟ್ ಅಂದರೆ ಏನು, ನನ್ನ ಸ್ಟ್ರೆಂತ್ ಏನು, ನಾನು ಲವ್ ಜಾನರ್ನ ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು, ಸರಿ ಆ ಜಾನರಲ್ಲಿ ಸೊ ಈ ಥರದ್ದೊಂದು ಕಥೆನ ಹಿಡ್ಕೊಂಡು ಹೊರಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕಥೆನೇ ಆ್ಯಕ್ಚುಲ್ಲು ನಾನು ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಗಳ ಮೇಲೆ ಯಾವುದೇ ಥರದ್ದು ಇದನ್ನು ಸ್ಟೋರಿ ಮಾಡಿದ್ದಲ್ಲ. ಫಸ್ಟು ಆ ಕಥೆನೇ ಓಕೆ ನನಗೊಂದು ಸ್ಪಾರ್ಕ್ ಆಗಿತ್ತು. ಓಕೆ, ಈ ಥರದ್ದೊಂದು ಕಥೆನ ತಗೊಂಡು ಸೊ ಈ ಥರ ಎಂಡ್ ಮಾಡಿದರೆ ಇದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು. ಸೊ ಅದಾದಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು ಡೈಲಾಗ್ ಬರ್ಕೊಂಡಾದಮೇಲೆ ಸೊ ಅದಾದಮೇಲೆ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಸಿಕ್ಕರು. ಪೃಥ್ವಿ ಸ್ವಲ್ಪ ಮೈಂಡಲ್ಲಿದ್ದರು, ಯಾಕೆಂದರೆ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡಿದರು. ನನಗೆ ಪೃಥ್ವಿ ಸ್ವಲ್ಪ ಸ್ನೇಹಿತರು. ಸೊ ಸ್ನೇಹಿತ ಆಗಿದ್ದರಿಂದ ಅದು ನನಗೆ ತೊಂದರೆ ಇರಲಿಲ್ಲ. ಪ್ರಮೋದ್ ಆವಾಗ ತಾನೇ ಒಂದು ಸಿನಿಮಾ ರಿಲೀಸ್ ಆಗಿಬಿಟ್ಟು ಸೊ ಒಂದು ಒಳ್ಳೆ ಪೀಕಲ್ಲಿದ್ದರು. ಸರಿ, ಆವಾಗ ಆ ಕ್ಯಾರೆಕ್ಟರ್ಗೆ ಅವರು ಸೂಟ್ ಅಂತ ಇದನ್ನು ಮಾಡಿ ತೊಗೊಂಡು ಬಂದ್ವಿ. ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದರೆ, ನಾನು ಬರ್ಕೊಳ್ಳುವಾಗಲೇ ಓಕೆ ಇದೊಂದು ಸಿನಿಮಾನ ಈ ಥರ ಜರ್ನಿ ಮಾಡ್ಬೋದು, ಜರ್ನಿಯಲ್ಲೂ ಕೂಡ ಒಂದು ಇದನ್ನು ಹೇಳ್ಬೋದು, ಅಂದರೆ ಆಡಿಯನ್ಸ್ನ ಎಂಜಾಯ್ ಮಾಡ್ಬೋದು, ಆಡಿಯನ್ಸ್ಗೆ ನಾವು ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ಬೋದು. ಅದಾದಮೇಲೆ ಸೊ ಕಂಪ್ಲೀಟ್ಲಿ ಈ ಥರದ್ದೊಂದು ಎಂಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದನ್ನ ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯಿತು ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹಾಂ ಹೌದು, ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ, ಪೃಥ್ವಿ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಆಗಿ ಕಾಣ್ತಾರೆ. ಅಂದರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಹುಡುಗ ಆ ಥರ ಎಲ್ಲ ಓಡಾಡ್ಕೊಂಡಿದ್ದಾರೆ, ಆ ಥರದ್ದು ಕ್ಯಾರೆಕ್ಟರ್ ಇರುತ್ತೆ. ಸೊ ಪ್ರಮೋದ್ ಕ್ಯಾರೆಕ್ಟ್ರು ನಾನು ನೋಡಿರೋದು ಮತ್ತು ನನ್ನ ಲೈಫಲ್ಲಿ ನೋಡಿರೋಂಥ ಕ್ಯಾರೆಕ್ಟರ್ಗಳು ಅಥವಾ ನಾವೇ ಅದನ್ನು ಅನುಭವಿಸಿರೋಂಥ ಕ್ಯಾರೆಕ್ಟರ್ಗಳು. ಅಂದರೆ ಸೊ ಕಂಪ್ಲೀಟ್ಲಿ 2 ಆಪೋಸಿಟ್ ಕ್ಯಾರೆಕ್ಟರ್ಗಳು, ಒಂದು ಉತ್ತರ ಒಂದು ದಕ್ಷಿಣ, ಒಂದಕ್ಕೊಂದು ಏನು ಸಂಬಂಧ ಇಲ್ಲದೇ ಇರೋವಂಥ 2 ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ, ಈ ಕ್ಯಾರೆಕ್ಟರ್ ಕತೆ ಏನು, ಆ ಕ್ಯಾರೆಕ್ಟರ್ ಕತೆ ಏನು, ಯಾಕೆ ಜರ್ನಿ ಮಾಡ್ತಿದ್ದಾರೆ, ಸೊ ಎಲ್ಲಿಗೆ ಹೋಗ್ತಿದ್ದಾರೆ, ಡೆಸ್ಟಿನೇಷನ್ ಏನು, ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಬೋನಮ್ ಗಗನಂ ಪಾರ್ಟ್ 2 ಮಾಡ್ಬೋದಾಗಿತ್ತು, ಅಷ್ಟು ಬರ್ಕೊಂಡು. ಸೊ ಕಂಪ್ಲೀಟ್ ಅದನ್ನು ಒಂದು ಸಿನಿಮಾಗೆ ಒಂದು 2.5 ಗಂಟೆ ಒಳ್ಳೆಯ ವಿಷಯದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ. ಹಾಂ, ಒಂದೇ ಕಾಲಘಟ್ಟದಲ್ಲಿ ನಡೆಯುತ್ತೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ. ಸರ್ ಥ್ಯಾಂಕ್ ಯು.